ಹಲೋ ಎಲ್ರು ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. 2 ದಿನ ಆಯಿತು ನಾನು ಯಾವುದೇ ವ್ಲಾಗ್ನ ಶೇರ್ ಮಾಡ್ಕೊಂಡಿಲ್ಲ ನಿಮ್ಮ ಜೊತೆ. ನನಗೆ ತುಂಬ ಬ್ಯುಸಿ ಇರೋದ್ರಿಂದ 1-2 ದಿನ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಒಂದು ಸ್ಪೆಷಲ್ ಡೇಗೆ ಪ್ರಿಪ್ರೇಷನ್ ನಡೀತಾ ಇತ್ತು. ಹಾಗಾಗಿ ಅದೇನು ಅಂತ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ಮುಂಚೆನೇ ಹೇಳೋ ಹಾಗಿಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ತಪ್ಪದೆ ಶೇರ್ ಮಾಡ್ಕೊತೀನಿ. ಇಲ್ಲಿ ನಾವು ಬಂದಿರೋದು ಇವತ್ತಿನ ವೀಡಿಯೋ ಏನಂದರೆ ಅದೇ ಪ್ರಿಪ್ರೇಷನ್ ಅಂತ ಹೇಳೋದ್ನಲ್ಲ, ನನ್ನ ಸ್ಯಾರಿ ಆಗಿರ್ಬೋದು, ಹೇರ್ ಕಲರಿಂಗು ಮತ್ತು ಹೊಸ ಕಾಲ್ಗೆಜ್ಜೆ ತಗೊಂಡೆ, ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ. ಇವತ್ತು ನಾವು ಬಂದಿರೋದು ಮಡಗಶಿರದಲ್ಲಿ ಸೋನು ಅವ್ರ ಮನೆಗೆ. ಸೋನು ಅಂದರೆ ಸೌಂದರ್ಯ, ಪೆಟ್ ನೇಮು ಸೋನು ಅಂತ ಕರೀತಾರೆ. ಇವರು ಮೇಕಪ್ ಆರ್ಟಿಸ್ಟು. ಇವರು ನಮಗೆ ಅತ್ತಿಗೆನೂ ಆಗಬೇಕು, ಅವ್ರ ಹಸ್ಬೆಂಡ್ ಅಣ್ಣ, ಇವರು ನಮ್ಮ ಅತ್ತಿಗೆ. ಅದಕ್ಕೋಸ್ಕರ ಇವರು ಹೊಸ ಪರಿಚಯ ಏನಲ್ಲ. ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ನನ್ನ ಫಸ್ಟ್ ಮೇಕಪ್ ಲುಕ್ಕು ಇವರೇ ಕ್ರಿಯೇಟ್ ಮಾಡಿದ್ದು. ತುಂಬ ಚೆನ್ನಾಗೇ ಮಾಡ್ತಾರೆ ಮೇಕಪ್ಪು, ಪ್ರೊಫೆಷ್ನಲ್ ಮೇಕಪ್ ಅಂತಂದು ಹೇಳ್ಬೋದು. ನನ್ನ ನೆಕ್ಸ್ಟ್ ಪ್ಲ್ಯಾನು ಮತ್ತು ಇವ್ರ ಜೊತೆ ಇದೆ, ಅದೇನು ಎತ್ತ ಅಂತ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಒಂದೊಂದಾಗಿ ಶೇರ್ ಮಾಡ್ತಾ ಹೋಗ್ತೀನಿ. ಅದು ತುಂಬ ಸ್ಪೆಷಲ್ ಆಗಿರುತ್ತೆ. ಹಾಗೆ ಇದು ಹೊಸದಾಗಿ ಮನೆ ಕಟ್ಟಿದ್ದಾರೆ. ಮೊನ್ನೆ ಗೃಹ ಪ್ರವೇಶ ಆಯಿತು. ನಾವು ಗೃಹ ಪ್ರವೇಶಕ್ಕೆ ಬರೋಕ್ಕಾಗಲಿಲ್ಲ, ಬೇರೆ ಕಡೆ ವಿಡಿಯೋ ಶೂಟ್ ಇರೋದ್ರಿಂದ ಬರೋಕ್ಕೂ ಆಗಲಿಲ್ಲ. ಮತ್ತು ಇವ್ರದ್ದು ಸಲೂನ್ ಓಪನಿಂಗು ಇತ್ತು, ಗ್ಲಾಮ್ ಸ್ಟುಡಿಯೋ ಹಿಂದೂಪುರದಲ್ಲಿ. ಅಲ್ಲೂ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ನನಗೆ ಬೇಕಾಗಿತ್ತು ಕೆಲಸ ಇವರಿಂದ. ಹಾಗಾಗಿ ಇನ್ನು ಕೇಳಿದೆ, ಫೋನ್ ಮಾಡಿ, ಸರಿ ಆಯಿತು ಬಾ, ನಾನು ಮನೆಯಲ್ಲೇ ಇದ್ದೀನಿ, ತಿರುಪತಿ ಹೊರಡ್ತಾ ಇದ್ದೀವಿ, ನೀನು ಬೇಗ ಬಂದುಬಿಡು ಅಂತಂದು ಹೇಳಿದ್ರು. ಹಾಗಾಗಿ ಇಲ್ಲಿ ಬಂದು ಸ್ಯಾರಿ ಪ್ರೀ ಪ್ಲೇಟಿಂಗ್ ಮಾಡಿಸ್ತಾ ಇದ್ದೆ. ಹಾಗೆ ಸ್ಯಾರಿ ವಿತ್ ಜ್ಯುವೆಲರಿ ಎಲ್ಲ ನಮ್ಮ ಸೋನುದೆ, ನಮ್ಮ ಅತ್ತಿಗೆದೆ. ಹಾಗೆ ಒಂದು ಕಡೆ ಅದು ಪ್ರಿಪ್ರೇಷನ್ ನಡೀತಾ ಇತ್ತು, ಇನ್ನೊಂದು ಕಡೆ ನಮಗೆ ಕಲ್ಲಂಗಡಿ ಹಣ್ಣು ಮತ್ತು ಬಿಸ್ಕೆಟು ಕಾಫಿ ಮಾಡ್ಕೊಬಂದು ಕೊಟ್ಟಿದ್ರು. ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಕೊಟ್ಟಿದ್ರು. ತಿನ್ನಿ ಅಂತ ಇಲ್ಲಿ ನಾನು, ಸೋನು ಮತ್ತು ನಮ್ಮ ಮನೆಯವರು 3 ಜನ ಕುಡಿದ್ವಿ ಕಾಫಿ. ನಮ್ಮ ಅಣ್ಣ ಕುಡಿಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಪ್ಲಾನಿಂಗ್ ಎಲ್ಲ ನಮ್ಮ ಸೋನುದೆ, ಮನೆಯದೆಲ್ಲನೂ. ಥರ್ಡ್ ಫ್ಲೋರ್ವರೆಗೂ ಕಟ್ಟಿರ್ಬೇಕು, ಹೌದು ಮನೆ. ರೆಂಟೆಡ್ ಎಲ್ಲ ಕೊಟ್ಟಿದ್ದಾರೆ ಮೇಲ್ಗಡೆ. ಗ್ರೌಂಡ್ ಫ್ಲೋರಲ್ಲಿ ಇವರಿದ್ದಾರೆ. ಇಲ್ಲಿ ನನಗೆ ಏನೇನು ಬೇಕೋ ಪ್ರಿಪ್ರೇಷನ್ಗೆ ಎಲ್ಲ ಅವರೇ ರೆಡಿ ಮಾಡಿ ಕೊಡ್ತಾಯಿದ್ರು. ಹಾಗೆ ನನಗೆ ಯಾವ ಥರ ಬೇಕು ಅಂತಂದು ಎಲ್ಲ ಹೇಳ್ತಾ ಇದ್ರೆ. ನನಗಿಂತಲೂ ಅವರು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಎಲ್ಲಿಗೆ ಯಾವ ರೀತಿ ಹೋಗಬೇಕು ಅನ್ನೋದು ಐಡಿಯಾ ಚೆನ್ನಾಗಿದೆ ಇವರಿಗೆ. ಹಾಗಾಗಿ ನನಗೆ ಯಾವ ಥರ ಸ್ಯಾರಿ ಬೇಕು ಏನು ಅಂತ ನೋಡಿ, ಈ ಥರ ಸ್ಯಾರಿ ಸೆಲೆಕ್ಟ್ ಮಾಡಿದ್ರು. ಇದು ಮಾಡೆಲ್ಸ್ಗೆ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ ಸ್ಯಾರೀಸ್ ಇವ್ರದ್ದೆಲ್ಲನೂ. ಇವ್ರದ್ದು ಅನ್ನೋ ಆಗಿಲ್ಲ, ಆರಾಮಾಗೆ ಎಲ್ಲ ವೇರ್ ಮಾಡೋ ಥರನೇ ಇರುತ್ತೆ. ಹಾಗೆ ಜ್ಯುವೆಲರಿ ನೋಡಿ, ಅದೊಂದೇ 3000 ಆಗ ತೊಗೊಂಡಿರೋದು. ತುಂಬ ದಿನದ ಆಯಿತು ತೊಗೊಂಡು. ಆದರೆ ಇದಕ್ಕೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ನಿನಗೆ, ಜುಮ್ಕಿ ಮತ್ತು ಈ ಥರ ನೆಕ್ ಪೀಸು ಚೆನ್ನಾಗಿರುತ್ತೆ ಅಂತಂದು ಹೇಳ್ತಾ ಇದ್ರು. ಅದಕ್ಕೆ ನಾನು ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡೆ. ತುಂಬ ಇತ್ತು, ಅದು ಎಲ್ಲ ತೋರಿಸಿದ್ರು ನನಗೆ, ಆದರೆ ಇದು ಇಷ್ಟ ಆಯಿತು. ಅದಕ್ಕೋಸ್ಕರ ಇದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ. ಈ ಸ್ಯಾರಿ ಎಲ್ಲ ಫುಲ್ಲು ನೆರಿಗೆ ಮತ್ತು ಸೆರಗು ಎಲ್ಲ ಮಾಡಿಕೊಟ್ರು. ಅದನ್ನು ನೀಟಾಗಿ ಸುಮ್ಮನೆ ಪಿನ್ನೊಂದು ತೆಗೆದುಬಿಟ್ಟು ಹಾಕ್ಕೊಳ್ಳೋದಷ್ಟೇ. ಹಾಗೆ ನೈಲ್ ಪಾಲಿಶ್ ಎಲ್ಲ ನಾನೇ ಹಾಕ್ತೀನಿ ಬಾ ಅಂದ್ಲು. ಇನ್ನೂ ಒನ್ ಡೇ ಗ್ಯಾಪ್ ಇದೆ. ಅಷ್ಟರಲ್ಲಿ ನಾನು ನೀರಲ್ಲಿ ಏನಾದರೂ ಪಾತ್ರೆ ತೊಳೆಯೋದಂತೆ, ಬಟ್ಟೆ ತೊಳೆಯೋದೆಲ್ಲ ಮಾಡಿಬಿಟ್ರೆ ಎಲ್ಲ ಹೋಗುತ್ತೆ, ಪರವಾಗಿಲ್ಲ, ನಾನು ಮನೆಯಲ್ಲೇ ಹಾಕ್ಸ್ಕೊತೀನಿ ಬಿಡು, ನಾನೇ ಹಾಕ್ಕೊತೀನಿ ಅಂತಂದು ಹೇಳಿದೆ. ಸರಿ ಅಂತಂದು ಹೇಳ್ಬಿಟ್ಟು, ಹಾಗೆ ದೇವ್ರ ಮನೆ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಹಾಗೆ ಇವ್ರದ್ದು ಗ್ಲಾಮ್ ಸ್ಟುಡಿಯೋ ಓಪನಿಂಗ್ ಇತ್ತಲ್ಲ, ಅವತ್ತು ಹೋಗಿರಲಿಲ್ಲ ನಾನು, ಅದಕ್ಕೋಸ್ಕರ ಇಲ್ಲಿಂದನೇ ತೋರಿಸ್ತಾರೆ ನೋಡಿ, ಪಿಕ್ಸ್ ಎಲ್ಲ ಯಾವ ರೀತಿ ಇಡಿಸಿದ್ದೀವಿ ಮತ್ತು ವೀಡಿಯೋ ಎಲ್ಲ ಇತ್ತು. ಎಲ್ಲ ಟಿವಿಗೆ ವೈಫೈ ಕನೆಕ್ಟ್ ಮಾಡ್ಕೊಂಡು ಎಲ್ಲ ತೋರಿಸ್ತಾ ಇದ್ರು. ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ, ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂತಂದು. ಹಾಗೆ ಇವರು ಹಸ್ಬೆಂಡ್, ನಮ್ಮ ಅಣ್ಣ ಅವ್ರು ಬಂದುಬಿಟ್ಟು ಬ್ಯಾಂಕ್ ಮ್ಯಾನೇಜರು. ಅವರು ಇವ್ರಿಗೆ ಗ್ಲಾಮ್ ಸ್ಟುಡಿಯೋ ಗಿಫ್ಟಾಗಿ ಮಾಡಿಸ್ಕೊಟ್ಟಿರೋದು ಅಂತ. ಅವತ್ತು ಹತ್ರಂತೆ, ಅದನ್ನು ತೋರಿಸ್ತಾವ್ರೆ, ಅಲ್ಲಿ ನೋಡಿ ನಾನು ಹತ್ತೀನಿ ನೋಡೋಣ ಅಂತಂದು ನಮ್ಮ ಮನೆಯವ್ರಿಗೂ ಹೇಳ್ತಾ ಇದ್ಲು. ಅದಕ್ಕೆ ಅದು ನೋಡ್ತಾ ಫುಲ್ ತಮಾಷೆ ಐತೆ ಹೇಳ್ರಿ, ಚೆನ್ನಾಗಿ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಹಾಗೆ ಇನ್ನು ಟೈಮ್ ಆಯಿತು, ಅವರು ತಿರುಪತಿ ಹೊರಡ್ತಾ ಇದ್ದಾರೆ. ನಾವು ಈ ಕಡೆ ಹೋಗ್ಬೇಕು. ಇನ್ನು ಪಾವಗಡದಲ್ಲಿ ನನ್ನ ಫ್ರೆಂಡು, ಅದು ಏಂಜಲ್ ಬ್ಯೂಟಿ ಸಲೂನ್, ಅಲ್ಲಿನೂ ಸ್ವಲ್ಪ ನನಗೆ ವರ್ಕ್ ಇದೆ, ಅದಕ್ಕೋಸ್ಕರ ಹೊರಡ್ತೀವಿ ಅಂತ. ಅದಕ್ಕೆ ನನಗೆ ಆವಾಗಲೂ 2 ಟೈಮ್ ಬಂದಿಲ್ಲ ನೀನು, ಮನೆ ಹೆಣ್ಮಗಳು. ಹಾಗಾಗಿ ಈಗ ನಾನು ಗಿಫ್ಟ್ ಕೊಡ್ತಾ ಇದ್ದೀನಿ, ಬೇಡ ಅನ್ಬಾರ್ದು ಅಂತ ಸ್ಯಾರಿ ತೊಗೊಂಡು ಬಂದಿದ್ರು ನನಗೆ. ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮ ಸೋನು ಸೆಲೆಕ್ಷನ್ ಅಂತ ಎಕ್ಸಲೆಂಟ್ ಆಗಿರುತ್ತೆ, ಯಾವುದೇ ಒಂದು ಸ್ಯಾರಿ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು. ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾಳೆ. ಹಾಗೆ ನನಗೆ ಕೊಟ್ಟಿರುವಂಥ ಸ್ಯಾರಿ ನೋಡಿ ತೋರಿಸ್ತಾ ಇದ್ದಾಳೆ, ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಭಾಳ ಇಷ್ಟ ಆಯಿತು. ಲೈಟ್ ಬೇಬಿ ಪಿಂಕು ವಿತ್ ಸಿಲ್ವರ್ ಜರಿ ಬಂದಿದೆ. ಅದು ಫುಲ್ಲು ಶೈನ್ ಕೊಡುತ್ತೆ ಅದು ಹಾಕ್ಕೊಂಡ್ರೆ ಸ್ಯಾರಿ. ಇದು ಹಾಕ್ಕೊಂಡು ಒಳ್ಳೆ ಜ್ಯುವೆಲರಿ ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಬ್ಲೌಸ್ ಡಿಸೈನ್ ನಾನೇ ಹೇಳ್ತೀನಿ, ಅದೇ ರೀತಿ ಸ್ಟಿಚ್ ಮಾಡಿಸ್ಕೊಂಡು ಇದನ್ನು ವೇರ್ ಮಾಡ್ಕೊಳ್ಳೇಬೇಕು ನೀನು ಸ್ಟಿಚ್ ಮಾಡಿಸ್ಕೊಂಡು ಅಂತ ಹೇಳ್ತಾಯಿದ್ರು. ಇಷ್ಟು ಪ್ರೀತಿಯಿಂದ ಕೊಟ್ಟಿರೋದು ವೇರ್ ಮಾಡದೇ ಇರ್ತೀನ, ಆರಾಮಾಗಿ ಸ್ಟಿಚ್ ಮಾಡಿಸಿ ವೇರ್ ಮಾಡ್ಕೊತೀನಿ, ನೀನು ಫೋಟೋ ಪಿಕ್ಸ್ ಎಲ್ಲ ಕಳಿಸು ನನಗೆ ಬ್ಲೌಸ್ದು ಅಂತ ಹೇಳ್ತಾ ಇದ್ದೆ. ಸರಿ ಅಂತಂದು ಹೇಳ್ಬಿಟ್ಟು ನೀಟಾಗಿ ಅದನ್ನು ಮಡ್ಚಿಬಿಟ್ಟು ಈಗ ಒಂದು ಬಾಕ್ಸ್ ಫೋಲ್ಡಿಗೆಲ್ಲ ಮಾಡಿಬಿಟ್ಟು ಕೊಡ್ತಾ ಇದ್ದಾಳೆ. ಈ ರೀತಿ ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡ್ರು ಅವತ್ತಿನ ದಿನ.
ಹಾಗೆ ಅವರು ಫುಲ್ ಬ್ಯುಸಿಯಾಗಿದ್ದರು, ಬೇರೆ ಕಡೆ ಎಲ್ಲೋ ಹೋಗ್ಬೇಕಾಯ್ತು ನಮ್ಮ ಅಣ್ಣವರು. ಸೊ ಹಾಗಾಗಿ ಇನ್ನು ಅಲ್ಲಿಗೆ ಹೋಗಿ ಬಂದು ನಾವು ತಿರುಪತಿ ರೆಡಿ ಆಗ್ತೀವಿ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತೀವಿ ಅಂತಂದು ಹೇಳ್ತಾ ಇದ್ರು. ಸರಿ ಅಂತ ನಾನೀಗ ಒಂದು ಬ್ಯಾಗ್ಗೆ ಎಲ್ಲ ಇಟ್ಕೊಡ್ತೀನಿ ಬೇಗ ಬೇಗ ಅಂತಂದು. ಸೊ ಇಟ್ಕೊಡ್ತಾರೆ. ಅದರಲ್ಲಿ 100 ರೂಪಿ ಅಮೌಂಟ್ ಇಟ್ಟಿದ್ರಲ್ಲ ನಮ್ಮ ಮನೆಯವರೊಂದು, ಬೇಡ ವಾಪಸ್ ತಗ ಅಂತ. ಅದು ಬಾಗ್ನ ಆ ರೀತಿ ಕೊಡಬೇಕಾದ್ರೆ ಸೊ ದುಡ್ಡಿಟ್ಟೇ ಕೊಡಬೇಕು, ಖಾಲಿ ಕೊಡಬಾರ್ದು ಅಂತ ನಮ್ಮ ಅತ್ತಿಗೆ. ಸೊ ಹಾಗಾಗಿ ಪರವಾಗಿಲ್ಲ ಅಂತಂದೇಳಿ ನಾನು ಅದನ್ನು ಹಂಗೆ ಬಚ್ಚಿಟ್ಕೊತೀನಿ, ನೀನು ಕೊಟ್ಟಿರೋವಂಥ 100 ರೂಪಿ ಅಂತಂದು ಹೇಳ್ತಾ ಇದ್ರು, ನಗ್ತಾ ಇದ್ರು. ಸೊ ಹಾಗೆ ಬ್ಯಾಗೆಲ್ಲ ಇಟ್ಕೊಡ್ತಾ ಇದ್ರು. ಅದು ನಾನು ಒಬ್ಬಳೇ ಒದ್ದಾಡ್ತಾ ಇದ್ದೆ ಹೊರಗಡೆ ಇಡೋದಕ್ಕದು. ಸೊ ಇಟ್ಕೊಂಡು ಈಗ ಹೊರಟ್ವಿ. ನಾನು ಇದು ಟ್ಯಾನ್ ಆಗುತ್ತೆ ಹ್ಯಾಂಡ್ ಎಲ್ಲ ಅಂತಂದು ಹೇಳ್ಬಿಟ್ಟು ಇದು ಶ್ರಗ್ ಹಾಕೊಂಡು ಬಂದಿದ್ದೆ ಗಾಡೀಲಿ, 2 ವೀಲರಲ್ಲಿ ನಾವು ಬಂದಿದ್ದು. ಹಾಗಾಗಿ ನಮ್ಮ ಅಣ್ಣ ನೋಡಿ, ಸೊ ತುಂಬ ಒಳ್ಳೆ ಪರ್ಸನ್ನು, ನಮಸ್ತೆ ನಮ್ಮ ಅಂತಂದು ಹೇಳ್ತಾವ್ರೆ. ಫುಲ್ ತಮಾಷೆ ಇತ್ತು ಹೇಳ್ರಿ. ಸೊ ಆ ಥರ ಏನಿಲ್ಲಣ್ಣ ಅಂತಂದೇಳಿ ಮಾತಾಡ್ತಾ ಇದ್ವಿ. ಸೊ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸ್. ಇವ್ರ ಜೊತೆ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸೊ ಇಲ್ಲಿಂದ ಈಗ ಹೊರಟ್ವಿ. ಹೊರಗಡೆ ಬಂದು ನಮ್ಮನ್ನು ಗಾಡೀಲಿ ನಾವು ಕೂತ್ಕೊಂಡು ಹೋಗೋವರೆಗೂ ಹೊರಗಡೆ ನಿಂತಿದ್ರು, ಫುಲ್ ಬ್ಯುಸಿಯಲ್ಲಿನೂ. ಸೊ ಅದೇ ಥರ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡು ಮಾತಾಡ್ಸಿದ್ರಲ್ಲ, ತುಂಬ ಖುಷಿ ಅನ್ನಿಸ್ತು. ಹಾಗೆ ನಮ್ಮ ಸೋನು ಬಂದುಬಿಟ್ಟು ಹೇರ್ ಕಟ್ ಎಲ್ಲ ಮಾಡಿಸಿದ್ದಾರೆ. ಸ್ವಲ್ಪ ಹೇರ್ ಗ್ರೋತ್ ಎಲ್ಲ ಕಡಿಮೆ ಇತ್ತು ಅಂತ ಹೇರ್ ಕಟ್ ಎಲ್ಲ ಮಾಡಿಸಿದ್ದಾರೆ. ಹಾಗಾಗಿ ಹೇರ್ ಫುಲ್ಲು ಶಾರ್ಟ್ ಆಗಿದೆ. ನಮ್ಮ ಮನೆಯವ್ರು ಅದೇ ಹೇಳ್ತಾಯಿದ್ರು, ಏನಕ್ಕ ಇಷ್ಟೊಂದು ಹೇರ್ ಕಟ್ ಮಾಡಿಸಿದ್ಯಾ ಸೋನು ಅಂತ ಕೇಳ್ತಾಯಿದ್ರು. ಸೊ ಈ ಥರ ಆಗಿತ್ತು, ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಅಂತಂದು ಹೇಳ್ತಾಯಿದ್ರು. ಹೌದಾ ಸರಿ ಅಂತಂದೇಳಿ ಮತ್ತೆ ಇವರು ಆ ಕಡೆ ಎಲ್ಲ ಹೋಗ್ಬೇಕಾಗಿತ್ತು ವರ್ಕ್ ಮೇಲೆ, ಅದು ಮುಗಿಸ್ಕೊಂಡು ನಾವು ತಿರುಪತಿ ಹೋಗ್ತೀವಿ ಅಂತಂದು ಹೇಳ್ತಾಯಿದ್ರು. ಸೊ ಮತ್ತೆ ನಮ್ಮ ನೆಕ್ಸ್ಟ್ ಪ್ಲ್ಯಾನಿಂಗ್ ಅದು ಕೇಳ್ತಾಯಿದ್ರು. ಸರಿ ಅಂತ ಇಂಥ ಡೇಟ್ ಅಂತ ಫಿಕ್ಸ್ ಮಾಡ್ಕೊಂಡ್ವಿ ಇಬ್ರು. ನೆಕ್ಸ್ಟ್ ನಾವು ಮೀಟ್ ಆಗ್ತೀವಿ, ನಾನು ಮತ್ತು ಸೌಂದರ್ಯ. ಸೋನು ಅಂದ್ರೇ ಚೆನ್ನಾಗಿ ಐಡೆಂಟಿಫೈ ಆಗೋದು ನನಗೆ. ಹಾಗಾಗಿ ಸೌಂದರ್ಯ ಹೆಸರು, ಪೆಟ್ ನೇಮ್ ಬಂದು ಸೋನು ಅಂತ ಕರಿತೀವಿ ಅಷ್ಟೇ. ಅದು ನಿಮಗೆ ಒಳ್ಳೆ ವಿಡಿಯೋನ ಶೇರ್ ಮಾಡ್ಕೊತೀನಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಪಾವಗಡ ನಮ್ಮ ಏಂಜಲ್ ಬ್ಯೂಟಿ ಸಲೂನ್ಗೆ. ಸೊ ಇಲ್ಲಿ ನನಗೆ ಹೇರ್ ಕಲರಿಂಗ್ ಆಗಿರ್ಬೋದು ಮತ್ತು ಈ ಸ್ಯಾರಿ ಪ್ರೀಪ್ಲೇಟಿಂಗು. ಸೊ ಅಲ್ಲಿ ಟೈಮ್ ಇರಲಿಲ್ಲ, ಹಾಗಾಗಿ ಇಲ್ಲಿ ಮಾಡ್ಸೋಣ ಇದು ಅಂತಂದು ಇಲ್ಲಿ ತೊಗೊಂಡು ಬಂದೆ. 2 ಸ್ಯಾರೀಸ್ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು 2 ಸ್ಯಾರೀಸ್ನು ಆ ಥರ ರೆಡಿ ಮಾಡಿಸ್ಕೊಂಡೆ. ಒಂದು ಅಲ್ಲಿ ರೆಡಿ ಮಾಡಿಸ್ಕೊಂಡು ಬಂದೆ, ಅದು ಸೋನುದೇ. ಇದು ನಂದು ಇಲ್ಲಿ ರೆಡಿ ಮಾಡ್ಸೋಣ ಅಂತ ತೊಗೊಂಡು ಬಂದಿದ್ದು. ಸೊ ನೋಡಿ, ಹೊಸದಾಗೆಲ್ಲ ರೆಡಿ ಮಾಡಿಸಿರೋದು. ಇದು ಓಪನಿಂಗ್ ವೀಡಿಯೋನು ನಾನು ಬಂದಿದ್ದೆ, ಸೊ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ವರ್ಕ್ ಇವ್ರ ಹತ್ರನೂ. ಸೊ ಯಾರಾದರೂ ನಮ್ಮ ಪಾವಗಡ ಸುತ್ತಮುತ್ತವರು ಇದ್ದರೆ ಒಂದು ವೇಳೆ ಸೊ ಇಲ್ಲಿ ಬರ್ಬೋದು ಆರಾಮಾಗಿ. ನಿಮ್ಗೆ ಯಾವುದೇ ಥರ ಫೆಸಿಲಿಟಿ ಬೇಕಂದ್ರು, ಯಾವುದೇ ಥರ ವರ್ಕ್ ಬೇಕಂದ್ರೂ ಇಲ್ಲಿ ಮಾಡಿಕೊಡ್ತಾರೆ ಅವರು. ಸೊ ಲೇಡೀಸ್ಗೆ ನಾನು ಹೇಳ್ತಾ ಇರೋದು. ಈಗ ಹೇರ್ ಕಲರಿಂಗ್ ಮಾಡಿಸ್ಬೇಕಲ್ಲ, ಹಾಗಾಗಿ ನನ್ನ ಫ್ರೆಂಡೇ ಹಾಕ್ತಾಳೆ ಹೇರ್ ಕಲರಿಂಗು. ಸೊ ಅವರೆಲ್ಲ ಇದು ಮಾಡ್ತಾಯಿದ್ರು, ಅಂದರೆ ಹೇರ್ ಕಲರ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅದು ಕಲಿಸ್ತಾಯಿದ್ರು. ನನಗೆ ಈ ಥರ ಒಂದು ಮಂತ್ಲಿ ನಾನು ಹಾಕ್ಸೋಕ್ಕೆ ಹೋಗಲ್ಲ. ಸೊ ಏನಾದರೂ ಈ ಥರ ಸ್ಪೆಷಲ್ ಅಂದಾಗ ಮಾತ್ರ ಈ ಥರ ಹೇರ್ ಕಲರಿಂಗ್ ಮಾಡಿಸ್ತೀನಿ, ಜಾಸ್ತಿ ಹಾಕಕ್ಕೆ ಹೋಗಲ್ಲ. ಸೊ ಅದೇನು ಮೇಲೆ ಕಾಣಿಸಲ್ಲ, ಸ್ವಲ್ಪ ಆ ಥರ ಒಂದೊಂದು ಹೇರ್ ಆ ಥರ ಕಾಣಿಸುತ್ತೆ. ಫುಲ್ ಒಳಗಡೆ ಫುಲ್ ವೈಟ್ ಹೇರ್ ಇದೆ, ಮತ್ತು ಮೇಲ್ಗಡೆ ಮಾತ್ರ ಕಾಣಿಸಲ್ಲ. ಅದೊಂದು ಚೆನ್ನಾಗಿದೆ ನನಗೆ. ಆರಾಮಾಗಿ ನಾವು ಒಂದು 2-3 ಮಂತ್ಸ್ಗೆ ಒಂದು ಸಾರಿ ಹೇರ್ ಕಲರಿಂಗ್ ಮಾಡ್ಕೊಂಡ್ರೂ ನಡೆಯುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನೀಟಾಗಿ ಆ ಹುಡುಗಿ ಎಲ್ಲ ಪಾರ್ಟಿಷನ್ ಮಾಡಿ ಕೊಡ್ತಾ ಇದೆ. ಈಗ ಬಂದು ಅವರಿಗೆ ಹೆಲ್ಪ್ ಆಗುತ್ತೆ ಬೇಗ ಅದೆಲ್ಲ ಹೇರ್ ಕಲರಿಂಗ್ ಮಾಡೋದಕ್ಕೆ ಅಂತ. ಸೊ ಜಾಸ್ತಿ ಹೇರ್ ಕಲರಿಂಗ್ ಮಾಡಿಸ್ಬಾರ್ದು ಅಂತಾರೆ. ಸೊ ನಾನು ಅಷ್ಟೇ ಜಾಸ್ತಿ ಏನು ಮಾಡ್ಸೋಕ್ಕೋಗಲ್ಲ. ಸೊ ಯಾವಾಗಲಾದರೂ ಈ ಥರ ಸ್ಪೆಷಲ್ ಡೇ ಅಂದಾಗ ಮಾತ್ರ ಈ ಥರ ಪ್ರೊಸೆಸ್ಸಾಗಿ ಮಾಡ್ಸೋಕೆ ಹೋಗ್ತೀನಿ. ಇಲ್ಲಾಂದರೆ ಮನೇಲೇ ನನಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಬಿಡ್ತೀನಿ. ಈಗೇನಂದರೆ ಟೈಮ್ ಇರಲಿಲ್ಲ ನನಗೆ, ಹೆಂಗೋ ಬಂದಿದ್ನಲ್ಲ, ಅದಕ್ಕೋಸ್ಕರ ಇಲ್ಲೇ ಹೇರ್ ಕಲರಿಂಗ್ ಮಾಡಿಸ್ಬಿಡೋಣ ಅಂತ ಹೇರ್ ಕಲರ್ ಮಾಡಿಸ್ತಾ ಇದ್ದೀನಿ ನೋಡಿ. ಸೊ ನಾನು ಹಾಕ್ಸೋವಂಥ ಹೇರ್ ಕಲರ್ ಬಂದು ರೆಡ್ಡೇ, ಅಂದರೆ ಮೆರೂನ್ ರೆಡ್ ಅಂತಾರಲ್ಲ ಅದೇ. ನನಗೆ ಬ್ಲ್ಯಾಕ್ ಯಾಕೋ ಅಷ್ಟಾಗಿ ಇಷ್ಟ ಆಗಲ್ಲ, ಬ್ಲ್ಯಾಕ್ ನಾನು ಯಾವತ್ತೂ ಹಾಕ್ಸಿಲ್ಲ. ಸೊ ನಾನು ಅವಾಗಿಂದ ಬರೀ ಇದನ್ನೇ ಹಾಕ್ಸ್ತಾ ಇರೋದು. ಚೆನ್ನಾಗಿರುತ್ತೆ ಹೇರು, ಒಂಥರ ಬ್ರೌನಿಷ್ ಕಲರ್, ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ನೋಡಿ. ಈ ರೀತಿ ಚಿಕ್ಕದಾಗಿ ಪಾರ್ಟಿಷನ್ ತೊಗೊಂಡು ನೀಟಾಗಿ ಅಪ್ಲೈ ಮಾಡ್ತಾರೆ. ಆರಾಮಾಗಿ ನಮಗೆ ಒಂದು 2-3 ಮಂತ್ಸ್ ಆದರೂ ಇರುತ್ತೆ, ಇದು ಬೇಗ ಹೋಗಲ್ಲ. ಸೊ ನೋಡಿ, ಆ ರೀತಿ ಪಾರ್ಟಿಷನಾಗಿ ತೊಗೊಳ್ಳೋದು, ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡ್ತಾ ಹೋಗೋದು. ಸೊ ಹಂಗೆ ನಿಮಗೆ ಏನಾದರೂ ಬೇಕಂದರೆ, ಒಂದು ಮದುವೆಗೆ ಆಗಿರ್ಬೋದು, ಒಂದು ಪ್ರೀಪ್ಲೇಟಿಂಗ್ ಸ್ಯಾರಿ ಪ್ರೀಪ್ಲೇಟಿಂಗ್ ಆಗಿರ್ಬೋದು, ಇಲ್ಲ ಒಂದು ಮೇಕಪ್ ಆಗಿರ್ಬೋದು. ಸೊ ಪ್ರತಿಯೊಂದು ವ್ಯಾಕ್ಸಿನಿಂದ ಹಿಡಿದು ಐಬ್ರೋ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ನಿಮಗೆ ಬೇಕಂದರೆ ಒಂದು ವೇಳೆ ಸೊ ಇವ್ರನ್ನ ಬುಕ್ ಮಾಡ್ಕೋಬೋದು. ಸೊ ನನ್ನ ಕಡೆಯಿಂದ ಬಂದರೆ ಒಂದು ಸ್ಪೆಷಲ್ ಆಫರ್ಸ್ ಇರುತ್ತೆ. ಸೊ ಹೇಳ್ಬಿಟ್ಟು ಬನ್ನಿ, ಸೊ ಮಂಜು ಪದ್ಮ ಅವ್ರ ಕಡೆಯಿಂದ ಅಂತಂದು. ಸೊ ಇನ್ನೂ ಸ್ವಲ್ಪ ಕಡಿಮೆ ಮಾಡಿಕೊಡ್ತಾರೆ ನಿಮಗೆ. ಸೊ ಇವ್ರದ್ದು ಒಂದು ಫಂಕ್ಷನ್ ಇದೆ, ಸೊ ಇವ್ರದ್ದು ಅಟೆಂಡ್ ಮಾಡಬೇಕು, ನೋಡಬೇಕು ಯಾವ್ಯಾವ ಕಡೆ ಆಗುತ್ತೋ ಯಾವ್ಯಾವ ಕಡೆ ಇಲ್ಲೇನೋ, ಅದು ಎಲ್ಲ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ನೋಡಿ, ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ನನ್ನ ಹೇರು, ವೈಟ್ ಹೇರ್ ಎಲ್ಲ ಫುಲ್ ರೆಡ್ ಆಗಿದೆಯಲ್ಲ, ಅದೆಲ್ಲ ವೈಟ್ ಹೇರು. ಸೊ ಇನ್ನು ಬ್ಲ್ಯಾಕ್ ಇರೋದೆಲ್ಲ ನಾರ್ಮಲ್ ಹೇರು. ಸೊ ಹಾಗೆ ಏನೋ ಒಂದು, ಅದು ಏಜು ಅಂತಂದಲ್ಲ. ಸೊ ಈಗಂತೂ ಹುಟ್ಟಿದ ಮಕ್ಕಳಿಗೆ ಆ ಥರ ವೈಟ್ ಹೇರ್ ಇರುತ್ತೆ, ಅದು ಪ್ರಾಬ್ಲಮ್ ಇರುತ್ತೆ ಅಂತಂದು ಹೇಳ್ತಾರಲ್ಲ.
ಸೊ ಆ ರೀತಿ ಇರುತ್ತೆ. ಒಂದು ವಿಟಮಿನ್ಸ್ ಪ್ರಾಬ್ಲಮ್ ಏನಾದರೂ ಇರುತ್ತೆ ಬಾಡೀಲಿ ಅಂತ ಹೇಳ್ತಾ ಇರ್ತಾರೆ ಡಾಕ್ಟರ್ಸ್. ಅದಕ್ಕೆ ಈಗ ನನ್ನ ಮಗನ ಕ್ಲಾಸ್ಮೇಟೇ ಒಂದು ಹುಡುಗ, ಅವನಿಗಂತೂ ಫುಲ್ ತಲೆಯೆಲ್ಲ ವೈಟ್ ಹೇರ್ ಆಗಿಬಿಟ್ಟಿದೆ. ಸೊ ಹಂಗೆ ಆಗೆಲ್ಲ ಮುಂಚೆ ಹಿಂದಿನ ಕಾಲದಲ್ಲಿ ಎಲ್ಲೋ ವಯಸ್ಸಾದರೆ ಮಾತ್ರ ವೈಟ್ ಹೇರ್ ಬರೋದು. ಸೊ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಬರ್ತಾಯಿರಲಿಲ್ಲ. ಆಗೆಲ್ಲ ಉಪಯೋಗಿಸ್ತಿದ್ದು ಎಲ್ಲ ಫುಲ್ಲು ನ್ಯಾಚುರಲ್ ಆಗಿ ಇರೋದಲ್ಲ. ಸೊ ನಾವೀಗೆಲ್ಲ ಶಾಂಪ್ ಅಂತೆ ಅದು ಇದು, ಆಗೆಲ್ಲ ಕುಗ್ಟೆಕಾಯಿ ಚಿಗಟೆಕಾಯಿ ಅಂತ ಬರೋದಲ್ಲ. ಸೊ ಅದನ್ನು ಯೂಸ್ ಮಾಡೋರು. ಹಾಗಾಗಿ ಬೇಗ ತಲೆ ಹೇರು ಬ್ಲ್ಯಾಕ್ ಆಗಿ ಇರೋದು, ಬೇಗ ವೈಟ್ ಆಗ್ತಾ ಇರಲಿಲ್ಲ. ಸೊ ಈಗೆಲ್ಲ ನಾವು ಯಾವ ಥರ ಇದ್ದೀವಿ ಅಂದರೆ ಕಂಪ್ಯೂಟರ್ ಕಾಲದಲ್ಲಿದ್ದೀವಿ. ಸೊ ನಾವೆಲ್ಲ ಶಾಂಪ್ಸ್ ಅಂತೆ ಅದು ಇದು ಮಾರ್ಕೆಟಲ್ಲಿ ಏನು ಹೊಸ್ದಾಗಿ ಬಂದರೆ ಅದನ್ನೆಲ್ಲ ಯೂಸ್ ಮಾಡ್ತಾ ಇರ್ತೀವಲ್ಲ. ಹಾಗಾಗಿ ಆ ಪರಿಣಾಮ ಎಲ್ಲ ನಮ್ಮ ಹೇರ್ ಮೇಲೆ ತೋರಿಸುತ್ತೆ ಅದು. ಸೊ ಏನು ಮಾಡೋಕ್ಕಾಗಲ್ಲ, ಯಾವ ಜನ್ರೇಷನಲ್ಲಿ ಯಾವ ರೀತಿ ಇದ್ದರೆ ಆ ರೀತಿ ಹೋಗ್ತಾ ಇರಬೇಕಲ್ಲ. ಸೊ ಹಾಗೆ ಈಗ ಇದೆಲ್ಲ ರೆಂಟೆಡ್ ಜ್ಯುವೆಲರಿ ನಾನು ತೋರಿಸ್ತಾ ಇರೋದಂಥದ್ದೆಲ್ಲನೂ. ನೀವು ಮದುವೆ ಫಂಕ್ಷನ್ಗಳಿಗೆ ಏನಕ್ಕಾದ್ರೂ ಬೇಕಂದರೆ ರೆಂಟೆಡ್ ಎಲ್ಲ ಸಿಗುತ್ತೆ ಇಲ್ಲಿ. ಸೊ ಈ ಕಡೆ ಎಲ್ಲ ನಮ್ಮ ಹೇರ್ ಆಕ್ಸೆಸರಿ ಆಗಿರ್ಬೋದು, ಫೌಂಡೇಶನ್ಸು, ಲಿಪ್ಸ್ಟಿಕ್ಸು, ನೈಲ್ ಪಾಲಿಶ್ ಎಲ್ಲ ಇಟ್ಟಿದ್ದಾರೆ. ಮತ್ತು ಇದೆಲ್ಲ ನಮಗೆ ಖರೀದಿಗೆ ಬೇಕು ನಾವು ತೊಗೊತೀವಿ ಅಂದರೆ ಇದೆಲ್ಲ ಸೇಲಿಂಗ್ ಇದೆ. ಈ ಜ್ಯುವೆಲರಿ ಎಲ್ಲನೂ ಆರಾಮಾಗಿ ತೊಗೋಬೋದು. ನೋಡಿ ಚೆನ್ನಾಗಿರುತ್ತೆ, ಒಂದು ಸ್ಪೆಷಲ್ ಅಕೇಶನ್ಸ್ಗೆಲ್ಲ ಯೂಸ್ ಮಾಡ್ಕೋಬೋದು. ಸೊ ನಾನು ಇದರಲ್ಲಿ ಒಂದು 2 ಸೆಟ್ ತಗೊಂಡಿದ್ದೀನಿ, ಆಗಲೇ ನಿಮಗೆ ಶೇರ್ ಮಾಡ್ಕೊಂಡಿದ್ದೆ. ಆಗ ಫೈನಲಿ ಇನ್ನೇನು ಅರ್ಧ ಮುಕ್ಕಾಲು ಭಾಗನೇ ಆಯಿತು ಹೇರ್ ಕಲರಿಂಗು. ಸೊ ಇನ್ನೊಂದು ಸ್ವಲ್ಪ ಇದೆ, ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ರೆ ಇಲ್ಲಿ ಕೆಲಸ ಮುಗಿಯುತ್ತೆ ಹೇರ್ ಕಲರಿಂಗ್ದು. ಹಾಗೆ ಒಂದು ಕಡೆ ನಾನು ಇನ್ನು ಸ್ಯಾರಿ ಡ್ರೇಪಿಂಗ್ ಎಲ್ಲ ನೀಟಾಗಿ ಪ್ಲೇಟಿಂಗ್ ಮಾಡಿಸ್ಕೋಬೇಕು. ಅಂದರೆ ಸೆರಗು ಮತ್ತು ನೆರಿಗೆ ಎಲ್ಲ ನೀಟಾಗಿ ಐರನ್ ಮಾಡಿ ನೀಟಾಗಿ ಮಡಚಿ ಕೊಡ್ತಾರೆ. ನಾವು ಅಲ್ಲಿ ಫಂಕ್ಷನಲ್ಲಿ ಆರಾಮಾಗಿ ಒಂದೇ ಸಾರಿ ಉಟ್ಕೊಬಿಡ್ಬೋದು ಆ ರೀತಿ. ಸೊ ನೋಡಿ ಅವರಿಬ್ಬರು ಇಲ್ಲಿ ಕೆಲಸ ಮಾಡ್ತಾರೆ, ಹುಡುಗಿರಿಬ್ರು. ಮತ್ತು ಸೊ ಇವ್ರು ಯಾವ ರೀತಿ ಬೇಕೋ ಆ ರೀತಿ ನಾನು ಹೇಳ್ತಾ ಇದ್ದೆ, ನನಗೆ ಈ ರೀತಿ ಎಲ್ಲ ಅಪ್ಲೈ ಮಾಡೋ ಅಂತ. ಸೊ ಅದೇ ರೀತಿಯೇ ನಮ್ಗೆ ಯಾವ ರೀತಿ ನಾವು ಓಕೆ ಅಂತೀವೋ ಆ ರೀತಿ ಮಾಡಿಕೊಡ್ತಾ ಇರ್ತಾರೆ. ಸೊ ನನ್ನ ಫ್ರೆಂಡು ವಿಜಿ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ಪಾವಗಡ ಸೈಡವ್ರಿಗೆ ಹೇಳೋ ಅವಶ್ಯಕತೆ ಏನಿಲ್ಲ. ಸೊ ಯಾಕಂದರೆ ಇವರು ಲಿಂಗದಳ್ಳಿಲಿ ಫೇಮಸ್ ಆಗಿತ್ತು ಇವ್ರದ್ದು. ಅಲ್ಲಿ ಐಂದ್ರಿತಾ ಪಾರ್ಲರ್ ಅಂತ. ಸೊ ಇಲ್ಲಿ ಏಂಜಲ್ ಬ್ಯೂಟಿ ಸಲೂನ್ ಅಂತ ಇಟ್ಟಿದ್ದಾರೆ. 2 ಕಡೆನೂ ಅವೈಲೇಬಲ್ ಇದೆ. ಸೊ ಆ ಕಡೆ ಏನಾದರೂ ಅರಸೀಕೆರೆಯಿಂದ ಆ ಕಡೆ ಹಳ್ಳಿಗಳಿಂದ ಬರೋರಾದರೆ ಅಲ್ಲಿ ಲಿಂಗದಳ್ಳಿಲೇ ಸಿಗುತ್ತೆ ಇವ್ರ ಸರ್ವಿಸು. ಇಲ್ಲ ಈ ಕಡೆ ಪಾವಗಡ ಸುತ್ತಮುತ್ತವ್ರಿಗಾದರೆ ಪಾವಗಡದಲ್ಲಿ ಏಂಜಲ್ ಬ್ಯೂಟಿ ಸಲೂನು, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದೆಯಲ್ಲ ಅದರ ಆಪೋಸಿಟಲ್ಲೇ 3rd ಫ್ಲೋರಲ್ಲಿದೆ. ಸೊ ಒಂದು ಸಾರಿ ನಿಮಗೆ ಬೇಕಂದರೆ ವಿಸಿಟ್ ಮಾಡ್ಕೊಳ್ಳಿ. ನೋಡಿ ಈಗ ಸ್ಯಾರಿ ಎಲ್ಲ ನೀಟಾಗಿ ಇದೊಂಥರ ಲೈಟ್ ಬೇಬಿ ಪಿಂಕು, ಭಾಳ ಚೆನ್ನಾಗಿರುತ್ತೆ. ಸೊ ಲೈಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಜಾಸ್ತಿ ಓವರ್ ಇಲ್ದಂಗೆ ನೀಟಾಗಿ ಕೂಲಾಗಿ ಚೆನ್ನಾಗಿರುತ್ತೆ. ಅಫಿಷಿಯಲ್ ಲುಕ್ ಕೊಡುತ್ತೆ ಈ ಸ್ಯಾರಿ. ಈಗ ಸೆರಗು ಮಾಡ್ತಾವ್ರೆ, ಸೆರಗಾದಮೇಲೆ ಮತ್ತೆ ನೆರಿಗೆ ಅದೆಲ್ಲ ಮಾಡ್ತಾರೆ. ಹಾಗೆ ನಾವು ಅದು ಫಂಕ್ಷನ್ ಬಗ್ಗೆ ಆಗಿರ್ಬೋದು, ಇಲ್ಲ ಬೇರೆ ಇನ್ನೊಂದು ಸ್ವಲ್ಪ ಜ್ಯುವೆಲರಿ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ವಿ. ನಾನು ಇಲ್ಲಿಂದನೇ ಒಂದು ಸೆಟ್ ಜ್ಯುವೆಲರಿ ತೊಗೊಂಡೋದೆ ಈ ಸ್ಯಾರಿಗೆ. ಸೊ ಅದನ್ನು ಹಾಕ್ಕೊಳ್ತೀನೋ ಇಲ್ಲೋ ಗೊತ್ತಿಲ್ಲ ಆಗಲಿ, ಆದರೆ ತೊಗೊಂಡೋದೆ. ಆಮೇಲೆ ಅಲ್ಲಿ ಟೈಮ್ ಸಿಕ್ಕಿದ್ರೆ ಹಾಕ್ಕೊಳ್ಳೋದು, ಇಲ್ಲಾಂದರೆ ಇಲ್ಲ ಅಂತಂದು ಒಂದು ಇದ್ರ ಮೇಲೆ ತೊಗೊಂಡೋಗಿದ್ದೀನಿ. ನೋಡೋಣ, ಅದಾದಮೇಲೆ ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಹಾಕ್ಕೊಳ್ಳೋ ಇಲ್ಲೋ ಅಂತಂದೆಲ್ಲ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ. ಇದು ಫುಲ್ಲು ಬಿಗ್ ಬಾರ್ಡ್ರ್ ಬಂದಿದೆ, ಬಾಟಲ್ ಗ್ರೀನ್ ಕಲರ್ ಬಾರ್ಡ್ರು ಮತ್ತು ಗೋಲ್ಡ್ ಜರಿ ಮಿಕ್ಸ್ ಇದೆ. ಬೇಬಿ ಪಿಂಕ್ ಕಲರ್ ಸ್ಯಾರಿ ಫುಲ್ಲು. ಇದು ಒಂದು ಸಿಲ್ವರ್ ಜರಿ ಬಂದಿದೆ ಮೇಲ್ಗಡೆ, ಹಂಗೆ ಸ್ಯಾರಿ ಮೇಲೆ ಭಾಳ ಶೈನ್ ಕೊಡುತ್ತೆ ಮತ್ತು ಒಂದು ಒಳ್ಳೆ ಲುಕ್ ಕೊಡುತ್ತೆ ಹಾಕ್ಕೊಂಡಾಗ. ನನಗೆ ಈ ಸೆರಗು ಅಷ್ಟಾಗಿ ಚಿಕ್ಕದಾಗಿ ಮಾಡಿದ್ರೆ ಇಷ್ಟ ಆಗಲ್ಲ. ಸ್ವಲ್ಪ ಅಗಲ ಇರಬೇಕು ಬಾರ್ಡ್ರು. ಸ್ಟಾರ್ಟಿಂಗ್ ಪ್ಲೇಟ್ ಇರುತ್ತಲ್ಲ ಅದೊಂದು ಚೂರು ಅಗಲನೇ ಬಂದರೆ ನನಗಿಷ್ಟ. ಅದು ಭಾಳ ಚಿಕ್ಕದಾದರೆ ಏನಾಗುತ್ತೆ ಅಂದರೆ ಸೈಡೆಲ್ಲ ಅದೇ ರೀತಿ ಕಾಣ್ತಾ ಇರುತ್ತೆ, ಅಷ್ಟಾಗಿ ಕಂಫರ್ಟ್ ಅನಿಸಲ್ಲ ನನಗೆ. ಸ್ಪೆಷಲ್ ಹೇಳ್ತಾ ಇದ್ದೀನಿ ಅಷ್ಟೇ, ಯಾರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಹಾಕ್ಕೋಬೋದು. ಸೊ ನನಗೆ ಅದೊಂಥರ ಚಿಕ್ಕದು ಅನ್ನಿಸ್ತು, ಮತ್ತು ಅದು ಹೇಳಿದ್ದಕ್ಕೆ ಮತ್ತೆ ದೊಡ್ಡದಾಗೆ ಇದು ಮಾಡಿದ್ರು. ಈಗ ನೆರಿಗೆ ಮಾಡ್ತಾವ್ರೆ. ಸೊ ಅದು ಸೆರಗು ಮಾಡಿದ್ದಾಯ್ತಲ್ಲ ಪಲ್ಲು, ಈಗ ನೆರಿಗೆ ಎಲ್ಲ ಫುಲ್ಲು ನೀಟಾಗಿ ಆ ರೀತಿ ಮಾಡಿಕೊಂಡು ಹಾಗೆ ಅದನ್ನು ಮಡಚಿ ಫೋಲ್ಡ್ ಮಾಡಿಕೊಡ್ತಾರೆ. ಸೊ ಇದು ಫೈನಲ್. ಇದಕ್ಕೆ ಎಷ್ಟು ಕೆಲಸ ಇರುತ್ತೆ ಗೊತ್ತಾ ಇದ್ರ ಹಿಂದ್ಗಡೆ ಪಾಪ ಇವ್ರಿಗೂ. ಸೊ ನೋಡಿ ನೀಟಾಗಿ ಅದನ್ನು ಮಡಚಿಬಿಟ್ಟು ಮತ್ತು ಒಂದು ಕವರ್ಗಿಟ್ಟು ಕೊಟ್ಟರು, ಒಂದು ಪಿನ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರು. ಇನ್ನು ಇದು ಅಲಗಾಡಲ್ಲ, ಇನ್ನು ನಾವು ವೇರ್ ಮಾಡೋಕ್ಕೆ ಬಿಚ್ಚೋವರೆಗೂ. ಸೊ ಇದು ಏನು ಮಿಸ್ಕಲ್ಲ, ಚೆನ್ನಾಗಿರುತ್ತೆ, ಚೆನ್ನಾಗಿ ಕೂರುತ್ತೆ ಸ್ಯಾರಿ ಮೇಯ್ನು. ಸೊ ಈ ರೀತಿ ರೆಡಿ ಮಾಡ್ಕೊಂಡ್ವಿ. ಅಂದರೆ ಅವ್ರು ರೆಡಿ ಮಾಡಿ ಕೊಟ್ಟರು, ನಾನೇನು ರೆಡಿ ಮಾಡಲಿಲ್ಲ. ನಾನು ಏರ್ ಕಲರ್ ಹಾಕ್ಸಿದ್ನಲ್ಲ, ಹಾಗಾಗಿ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಸೊ ನೋಡ್ತಾ ಇರ್ಬೋದು, ಈಗ ಎಲ್ಲ ಒಂದು ಕವರ್ಗೆ ಇಟ್ಬಿಟ್ಟು ನೀಟಾಗೆ ಸೊ ಪ್ಯಾಕ್ ಮಾಡಿ ಕೊಡ್ತಾವ್ರೆ. ನಾನು ಇದಕ್ಕೆ ಸೆಟ್ ಮಾಡಿರೋವಂಥ ಜ್ಯುವೆಲರಿ ಬಂದುಬಿಟ್ಟು ಇದು ಲಾಂಗ್ ತೊಗೊಳ್ಳಿಲ್ಲ, ಶಾರ್ಟ್ ಇದೆಯಲ್ಲ ಸೊ ಅದೂ, ಮತ್ತು ಅದಕ್ಕೆ ಇಯರಿಂಗ್ಸ್ ಬಂದಿತ್ತು, ಅದನ್ನು ತೊಗೊಂಡೆ. ಈಗ ಇದು ಒಂದು ½ ಅನ್ ಅವರ್ ಆಗಿತ್ತು ಹೇರ್ ಕಲರಿಂಗ್ ಮಾಡಿಸಿ. ಇದನ್ನು ನೀಟಾಗಿ ಹಾಟ್ ವಾಟ್ರ್ ಇದೆ, ಬರುತ್ತೆ ಹಾಟ್ ವಾಟ್ರು, ಅದರಿಂದ ಈಗ ವಾಶ್ ಮಾಡ್ತಾವ್ರೆ. ಲೈಟಾಗಿತ್ತು ಹೇಳ್ರಿ, ಅಷ್ಟೊಂದು ಹೀಟೇನಿರಲಿಲ್ಲ ನೀರು.
ಸೊ ಲೈಟಾಗೆ ಆ ರೀತಿ ನೀಟಾಗಿ ವಾಶ್ ಮಾಡ್ತಾವ್ರೆ. ಸೊ ಇದನ್ನು ವಾಶ್ ಮಾಡಿ ಆದಮೇಲೆ ಮತ್ತೆ ನಾವು ನೆಕ್ಸ್ಟ್ ಡೇ ಒಂದು ಲೈಟಾಗಿ ಒಂದು ಕೊಬ್ಬರಿ ಎಣ್ಣೆ ಹಚ್ಬಿಟ್ಟು ಮತ್ತೆ ನಾವು ವಾಮ್ ವಾಟ್ರಲ್ಲಿ ಸ್ನಾನ ಮಾಡಿಬಿಟ್ರೆ ಫುಲ್ಲು ಒಂದು ಕಲರ್ ಬಂದುಬಿಡುತ್ತೆ, ಹೇರು ಚೆನ್ನಾಗಿ ಶೈನು ಕೊಡ್ತಾ ಇರುತ್ತೆ. ಸೊ ಈ ರೀತಿ ಮಾಡಿಸಿದ್ರೆ ಸುಮಾರು ಅಂದರೆ ಒಂದು 2-3 ತಿಂಗಳಾದರೂ ನನಗೆ ಬೇಗ ಇದಾಗಲ್ಲ, ಚೆನ್ನಾಗಿರುತ್ತೆ. ಸೊ ನೋಡಿ ಫೈನಲಿ ಆ ರೀತಿ ಎಲ್ಲ ಕ್ಲೀನ್ ಮಾಡಿದ್ರು. ಪಾಪ ಭಾಳ ಹೊತ್ತೇ ಹಿಡಿಸ್ತು, ಯಾಕಂದರೆ ಅದು ಇದು ಬೇರೆ ಮೆಹಂದಿ ಬೇರೆ ನಾನು ಹಾಕ್ಸಿದ್ದು, ರೆಡ್ ಮೆಹಂದಿ ಅದೆಲ್ಲ ಹೋಗ್ಬೇಕಂದ್ರೆ ಭಾಳ ಹೊತ್ತೇ ಅದನ್ನೆಲ್ಲ ಅಪ್ಲೈ ಮಾಡ್ಬೇಕು ಕೈಯಲ್ಲಿ ನೀಟಾಗಿ ಆ ರೀತಿ ತೊಳೆದು ಕ್ಲೀನಾಗಿ ಇದು ಮಾಡಿದ್ರೇ ಅದು ಕ್ಲೀನ್ ಆಗೋದು. ಎಲ್ಲ ಆಯಿತು ಕಂಪ್ಲೀಟು. ಈಗ ಟವಲಲ್ಲಿ ನೀಟಾಗಿ ಒತ್ಬಿಟ್ಟು ಆ ರೀತಿ ನೀರು ಸ್ವಲ್ಪ ಇದು ಬಸ್ಕೊಳ್ಳೋವರೆಗೂ, ಆಮೇಲೆ ಡ್ರೈಯರಲ್ಲಿ ಹೇರ್ ಡ್ರೈಯರ್ ಇರುತ್ತಲ್ಲ, ಸೊ ಅದರಲ್ಲಿ ಎಲ್ಲ ಡ್ರೈ ಮಾಡಿ ಮತ್ತೆ ನಾನು ಹೊರಟಿದ್ದಾಯಿತು. ಈಗ ನೋಡಿ, ಸೊ ಇಲ್ಲಿ ಕಸ್ಟಮರ್ಸ್ ಎಲ್ಲ ಬರ್ತಾ ಇರ್ತಾರೆ ತುಂಬ ಜನ. ಸೊ ಅವ್ರಿಗೂ ಎಲ್ಲ ಇದು ಮಾಡಬೇಕಲ್ಲ, ಸೊ ಇಬ್ಬರು ನನಗೆ ಇದು ಮಾಡಿದ್ರೆ ಆಗಲ್ವಲ್ಲ, ಅದಕ್ಕೋಸ್ಕರ ವಿಜಿ ಆ ಕಡೆ ಹೋದರು, ಮತ್ತೆ ಇವ್ರು ಈ ಕಡೆ ಕಳಿಸಿದ್ರು, ಮತ್ತೆ ವಿಜಿನೇ ನನಗೆ ಹೇರ್ ಡ್ರೈಯರ್ ಎಲ್ಲ ಇಟ್ಟರು. ನೋಡಿ ಇಷ್ಟು ವರ್ಕ್ ಇರುತ್ತೆ. ಮತ್ತು ನಾನು ಇಲ್ಲಿ ಬಂದು ಇದೆಲ್ಲ ಮಾಡಿಸೋದಕ್ಕೆ 1 ಡೇ ಫುಲ್ ಬೇಕಾಯಿತು. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಮಡಕ್ಷಿರ ಹೋಗಿ ಅಲ್ಲಿಂದ ಸ್ಯಾರಿ ಜ್ಯುವೆಲರಿ ಎಲ್ಲ ತೊಗೊಂಡು ಬಂದು ಮತ್ತು ಇಲ್ಲಿ ಇಷ್ಟೆಲ್ಲ ಇದು ರೆಡಿ ಮಾಡಿಸಿ ನಮಗಾಗಿ 1 ಡೇ ತೊಗೊಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ನಾವು ಇಷ್ಟೆಲ್ಲ ಕಷ್ಟಪಡ್ತಿದ್ದೀವಿ ಅಂದರೆ ನಮಗೋಸ್ಕರ ಎಲ್ಲಾದರೂ ಸ್ಪೆಷಲ್ ಡೇಗೆ ಹೋಗ್ಬೇಕಂದ್ರೆ ಸೊ 1 ಡೇ ಈ ರೀತಿ ತೊಗೊಳೋದ್ರಿಂದ ನಮಗೆ ಟೈಮು ಏನು ತಪ್ಪೇನಿಲ್ಲ ಬಿಡಿ. ಸೊ ಯಾಕಂದರೆ ನಾವು ತುಂಬ ಕೆಲಸ ಮಾಡ್ತೀವಲ್ಲ ಹೆಣ್ಮಕ್ಳು, ಹಾಗಾಗಿ. ಸೊ ಈಗ ನೋಡಿ ಫೈನಲಿ ಆಯಿತು. ಈಗ ಹೇರ್ ಡ್ರೈಯರ್ ಇಟ್ಬಿಟ್ಟು ಹೇರ್ ಎಲ್ಲ ನೀಟಾಗೆ ತೇವ ಇಲ್ದಂಗೆ ನೀಟಾಗಿ ಒಣಗಿಸ್ತಾವ್ರೆ. ಸೊ ಈಗ ಹೇರ್ ಎಲ್ಲ ಬಾಚಿಬಿಟ್ಟು ಮತ್ತೆ ಕ್ಲಿಪ್ ಹಾಕಿ ಕಳಿಸಿದ್ರು. ಸೊ ಇಲ್ಲಿಂದ ಇವ್ರಿಗೆ ಬಾಯ್ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಬಂದಿದ್ದು ಕಾಲ್ಗೆಜ್ಜೆ ತೊಗೊಳ್ಳೋಣ ಅಂತ ಗೋಲ್ಡ್ ಶಾಪ್ಗೆ. ಸೊ ಇಲ್ಲಿ ನನಗೆ 2 ಜೊತೆ ಹಳೇದಿತ್ತು, ಇದು ನೋಡ್ತಾ ಇರ್ಬೋದು ಅವ್ರ ಕೈಯಲ್ಲಿರೋದು, ಅದೂ ಇನ್ನೊಂದು ಜೊತೆ ಜೋಡಿಸ್ತಾರೆ, ಅದು 2 ಜೊತೆನೂ ಕೊಟ್ಟು 1 ಜೊತೆ ತೊಗೊಂಡೆ, ಅದು 2 ಸೆಟ್ಟನು. ಸೊ ಆಗಲೇ ಭಾಳ ವರ್ಷ ಆಗಿತ್ತು. ಸೊ ಹಾಕ್ಕೊಂಡು ಬೋರ್ ಅನ್ಸೋದು, ಅದಕ್ಕೆ ಇದು ಫುಲ್ ಗೆಜ್ಜೆ ಇರೋದು ಇಷ್ಟ ಆಯಿತು ನನಗೆ, ಅದಕ್ಕೆ ಇದು ತೊಗೊಳ್ಳೋಣ ಅಂತ ತೊಗೊಂಡು ಬಂದೆ. ಸೊ ನೋಡಿ ಇದು ಡಬಲ್ ಗೆಜ್ಜೆ ಇದೆ, ಆ ಕಡೆದು ಸಿಂಗಲ್ ಗೆಜ್ಜೆದು ಒಂದು ಪಟ್ಟಿ ಇತ್ತು. ನಾನು ಸಿಂಗಲ್ ಗೆಜ್ಜೆಲೇ ತೊಗೊಂಡೆ, ಡಬಲ್ದು ಸ್ವಲ್ಪ ಹೆವಿನೂ ಇತ್ತು ಮತ್ತು ಅಮೌಂಟ್ ಇನ್ನೂ ಅದ್ರ 2 ಜೊತೆ ಮೇಲೆ 5,000 ಕೇಳಿದ್ರು, ಹಾಗಾಗಿ ಅಷ್ಟೊಂದಿಲ್ಲ ಅಂತ ಸೊ ನಾನು ಸಿಂಗಲ್ ಪಟ್ಟಿದೆ ತೊಗೊಂಡೆ. ಚೆನ್ನಾಗಿದೆ, ಸಿಂಪಲಾಗಿ ತುಂಬ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಇಲ್ಲಿಂದ ನಾವೀಗ ಮನೆಗೆ ಹೊರಡ್ತಾ ಇದ್ದೀವಿ. ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಸಿಗ್ತೀನಿ.